So good morning, dear students. In previous class, we have studied about the capacitance of a parallel plate capacitor. Okay, the capacitor is a device which is used to store the charges. So charges galana store ಮಾಡೋದಕ್ಕೆ ನಾವೇನ್ ಮಾಡ್ತೀವಿ capacitors ಅನ್ನ ಯೂಸ್ ಮಾಡ್ತಾ ಇದೀವಿ. Capacitors ಒಳಗೆ different types of ಇದೆ, that is by depending on their shape. There is spherical capacitor, cylindrical capacitor, and parallel plate capacitor, and much more. Okay, in that we have studied about this spherical capacitor, why it is not using in day-to-day life purpose, that we have studied. Then we have gone for this parallel plate capacitor. This parallel plate capacitor is widely used in the this system. Okay, these capacitors, when they are connected, so there we can connect them in a different form in order to get some effective capacitance. So effective capacitance ಅಂತ ಹೇಳಿದ್ರೆ effective study ಮಾಡಬೇಕು. ಸೊ ಇಫೆಕ್ಟಿವ್ ಸ್ಟಡಿ ಅಂತ ನಾವು ಹೇಳ್ತೀವ. ಸೊ ಯಾರು ಒಂದ್ ಸ್ವಲ್ಪ ಏನೋ ವೀಕ್ ಇದಾರೆ ಅಂತ ಹೇಳಿದ್ರೆ ಅವ್ರ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಕಂಬೈನ್ ದೆಮ್ ವಿತ್ ಲಿಟಲ್ ಬ್ರೈಟರ್ ಸ್ಟೂಡೆಂಟ್. ಸೊ ಬ್ರೈಟರ್ ಸ್ಟೂಡೆಂಟ್ಸ್ ಕಂಬೈನ್ ಮಾಡಿದಾಗ ನನಗೆ ಏನಾಗುತ್ತೆ, ದರ್ ಇಫೆಕ್ಟಿವ್ನೆಸ್ ಆಫ್ ದಟ್ ಸ್ಟೂಡೆಂಟ್ ಏನಾಗ್ಬೋದು, ಇಟ್ ಮೇ ಇನ್ಕ್ರೀಸ್ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, ವಿಲ್ ಮೇಕ್ ಸಮ್ ಗ್ರೂಪ್ಸ್ ಆರ್ ದಿ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸರಿನಾ? ಅದೇ ರೀತಿ ನಾವೇನ್ ಮಾಡ್ತೀವಿ, ಇನ್ ಆರ್ಡರ್ ಟು ಇನ್ಕ್ರೀಸ್ ದಿ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ಸ್, ದಿ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಅನ್ನು ನಾವೇನ್ ಮಾಡ್ಬೇಕು, ತಗೊಂಡ್ ಬರ್ತಾ ಇದೀವಿ. ಅದನ್ನ ಏನ್ ಕರೀತೀವಿ, ಇಟ್ ಇಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಗ್ರೂಪಿಂಗ್ ಅಂತ. ಸರಿನಾ? ಯಾರಾದ್ರೂ ಒಂದ್ ಸ್ವಲ್ಪ ಸ್ಲೋ ಲರ್ನರ್ ಇದ್ದಾರೆ ಅಂತ ಹೇಳಿದ್ರೆ, ಆ ಸ್ಲೋ ಲರ್ನಿಗೆ ನಾವು ಹೇಳ್ತೀವಿ ಅಂತ ಹೇಳಿ, ಒಬ್ಬರು ಬ್ರೈಟ್ ಸ್ಟೂಡೆಂಟ್ಸ್ ಹತ್ರ ಅವ್ರ ಹತ್ರ ನೀವು ಕ್ವಶನ್ ನ ಕೇಳಿ, ಅವ್ರ ಹತ್ರ ಹೇಳ್ಕೊಡಿ, ಅಥವಾ ಒಂದ್ ಸ್ವಲ್ಪ ವರ್ಕ್ ಮಾಡಿ ಅಂತ ಏನ್ ಮಾಡ್ತೀವಿ, ನಾವು ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಅದೇ ರೀತಿ ನಾ ಏನ್ ಮಾಡ್ತೀನಿ, ಇಲ್ಲಿ ನನ್ನ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇದೆ, ಅದು ತುಂಬಾ ಜಾಸ್ತಿ ಇದೆ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಗೋ ಫಾರ್ ದಿಸ್ ಕಾಂಬಿನೇಷನ್ ಆರ್ ಗ್ರೂಪಿಂಗ್ ಅಂತ ತಗೊಳ್ತೀನಿ. ಆ ಗ್ರೂಪಿಂಗ್ ಒಳಗೆ, ಇನ್ ದಟ್ ಗ್ರೂಪಿಂಗ್ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಗ್ರೂಪಿಂಗ್ as you see here, that is series combination and the parallel combination ಅಂತ ಅದರೊಳಗೆ ಎರಡು ಟೈಪ್ ನನಗೆ ಬರುತ್ತೆ. These are very important. Okay, series and the parallel. So series ಅಂದ್ರೆ ಏನು and parallel ಅಂದ್ರೆ ಏನು ಅಂತ ನಾ ಏನ್ ಮಾಡ್ಬೇಕು, ಅದನ್ನ ನಾನು ಸ್ಟಡಿ ಮಾಡ್ಬೇಕು. Okay, the combination of capacitor is nothing but the grouping of the capacitor. So ಹೇಗೆ ನಾನು capacitors ನ ಗ್ರೂಪ್ ಮಾಡಬೇಕು, ಸೊ capacitors ನ ಗ್ರೂಪ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಎರಡು ಟೈಪ್ ಸಿಂಪಲ್ ವೇಸ್. ಓಕೆ, ಇವೆರಡೇ ಅಂತ ಅಲ್ಲ. ಸೊ ನಾವೇನ್ ಮಾಡ್ತೀವಿ, ಸಿಂಪಲ್ ಆಗಿ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಎ ಟೂ ಕಾಂಬಿನೇಷನ್. ದಿ ಫಸ್ಟ್ ಕಾಂಬಿನೇಷನ್ ಇಸ್ ದಟ್ ಈಸ್ ಸೀರೀಸ್ ಕಾಂಬಿನೇಷನ್. ಸೊ ದಿಸ್ ಒನ್ ಸೊ ಸೀರೀಸ್ ಕಾಂಬಿನೇಷನ್. ಸೆಕೆಂಡ್ ಒನ್ ಇಸ್ ದಿ ಪ್ಯಾರಲಲ್ ಕಾಂಬಿನೇಷನ್. ಸೊ ಹಾಗಾದ್ರೆ ಏನಿದು ಸೀರೀಸ್ ಕಾಂಬಿನೇಷನ್ ಅಂಡ್ ದಿ ಪ್ಯಾರಲಲ್ ಕಾಂಬಿನೇಷನ್ ಅಂತ ನಾನು ಕಲಿಬೇಕು. ಸೊ ಇಲ್ಲಿ ಏನ್ ಹೇಳ್ತಾ ಇದೀವಿ, ದಿ ಸೀರೀಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಎಂಡ್ ಟು ಎಂಡ್ ಕನೆಕ್ಷನ್. ಸೊ ಎಂಡ್ ಟು ಎಂಡ್ ಕನೆಕ್ಷನ್. ಸೊ ಎಂಡ್ ಟು ಎಂಡ್ ಕನೆಕ್ಷನ್ ಅಂದ್ರೆ ಏನು? ಸೊ ಎಂಡ್ ಟು ಎಂಡ್ ಕನೆಕ್ಷನ್ ಅಂತ ಹೇಳಿದ್ರೆ ದಿ ಕೆಪಾಸಿಟರ್ ಇಸ್ ರಿಪ್ರೆಸೆಂಟೆಡ್ ಲೈನ್ಸ್. ಸರಿನಾ? ಈಗ ಏನ್ ಮಾಡ್ತೀವಿ, ನಾವು ಕೆಪಾಸಿಟರ್ಸ್ ಅನ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕೆಪಾಸಿಟರ್ ಲೈನ್ಸ್. ಹೀಗೆ ಒಂದು ಕೆಪಾಸಿಟರ್ ಬರೀತಾ ಇದೀವ. ಸೊ ಜಸ್ಟ್ ಅ ಮಿನಿಟ್. ಸೊ ಕೆಪಾಸಿಟರ್. ಸೊ ಕೆಪಾಸಿಟರ್ ಅಂತ ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಅ ಕೆಪಾಸಿಟರ್. ಇದೊಂದು ನನಗೆ ಕೆಪಾಸಿಟರ್ ಆಗಿದೆ. ಸರಿನಾ? ಸೊ ಕೆಪಾಸಿಟರ್ ಅಂತ ಹೇಳಿದ್ರೆ ಟೂ ಪ್ಯಾರಲಲ್ ಲೈನ್ಸ್ ಸೆಪರೇಟೆಡ್ ಬೈ ದ ಸ್ಮಾಲ್ ಡಿಸ್ಟೆನ್ಸ್. ಹೀಗೆ ನನಗೆ ಇದು ನನಗೆ ಕೆಪಾಸಿಟರ್. ಸೊ ಇದನ್ನ ನಾನು C1 ಅಂತ ಬರ್ಕೊಳ್ತೀನಿ. ಇನ್ನೊಂದು ಕೆಪಾಸಿಟರ್ ನಾನು ಹೀಗೆ ಎಂಡ್ ಟು ಎಂಡ್ ಕನೆಕ್ಷನ್ ಕೊಟ್ಟರೆ ದಿಸ್ ವಿಲ್ ನಾನು C2 ಅಂತ ನಾನು ಬರೀತೀನಿ. ಇದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಎಂಡ್ ಟು ಎಂಡ್ ಕನೆಕ್ಷನ್ ಅಂತ ಕರಿತೀವಿ. ಒನ್ ಎಂಡ್ ಆಫ್ ದಿ ಕೆಪಾಸಿಟರ್, ಸರಿನಾ, ಇದೊಂದು ಕೆಪಾಸಿಟರ್ ಇದೆ, ಒನ್ ಎಂಡ್ ಆಫ್ ದಿ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ಅದರ್ ಎಂಡ್ ಆಫ್ ದಿ ಅದರ್ ಕೆಪಾಸಿಟರ್. ಓಕೆ, ಇನ್ನೊಂದು ಕೆಪಾಸಿಟರ್ ನ ಇನ್ನೊಂದು ಎಂಡಿಗೆ ನಾನು ಏನ್ ಮಾಡ್ಬೇಕು, ಹೀಗೆ ಕನೆಕ್ಟ್ ಮಾಡ್ಬೇಕು. ಇನ್ನೊಂದು ಕೆಪಾಸಿಟರ್ ಇಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಹೀಗೆ ಬರುತ್ತೆ. ಇದನ್ನ ನಾನು ಏನ್ ಕರಿತೀನಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಎಂಡ್ ಟು ಎಂಡ್ ಕನೆಕ್ಷನ್ ಅಂತ ನಾವು ಅದನ್ನ ಕರಿತೀವಿ. ಸೀರೀಸ್ ಕಾಂಬಿನೇಷನ್ ಅಂತ ಹೇಳಿದ್ರೆ ದಿ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಎಂಡ್ ಟು ಎಂಡ್ ಕನೆಕ್ಷನ್. ಸೊ ಎಂಡ್ ಟು ಎಂಡ್ ಕನೆಕ್ಷನ್ ಆಗ್ಬೇಕು. ಕೆಪಾಸಿಟರ್ ಏನ್ ಮಾಡ್ಬೇಕು, ಚಾರ್ಜ್ ನ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಹಿಯರ್ ಯು ಹ್ಯಾವ್ ಟು ಕನೆಕ್ಟ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್, ಎಕ್ಸ್ಟರ್ನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ನೀವೇನ್ ಮಾಡ್ಬೇಕು, ಅದಕ್ಕೆ ಕನೆಕ್ಟ್ ಮಾಡ್ಬೇಕು. ವಿ ಅನ್ನೋದನ್ನ ನಾನು ಕನೆಕ್ಟ್ ಮಾಡ್ಬೇಕು. ಇಫ್ ದೇರ್ ಆರ್ ಓನ್ಲಿ ಟೂ ಕೆಪಾಸಿಟರ್ಸ್ ಇದ್ರೆ, ಸೊ ಫಸ್ಟ್ ಕಾಂಬಿನೇಷನ್ ಏನಾಗುತ್ತೆ ನೋಡಿ, ಫಸ್ಟ್ ಪಾಯಿಂಟ್ ಏನಿರ್ತದೆ, ಪೊಟೆನ್ಶಿಯಲ್ ಅಪ್ಲೈಡ್ ಅಕ್ರಾಸ್ ದಿ ಕಾಂಬಿನೇಷನ್. ಯಾವುದು ನನಗೆ ಪೊಟೆನ್ಶಿಯಲ್ ಅಪ್ಲೈಡ್ ಅಕ್ರಾಸ್ ದಿ ಕಾಂಬಿನೇಷನ್, ಇಟ್ ಇಸ್ ಈಕ್ವಲ್ ಟು ವಿ. ಈ ವಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಫಸ್ಟ್ ಕೆಪಾಸಿಟರ್
and the potential difference across the second capacitor and the potential difference across the third capacitor. Again, V is equal to V1 plus V2 plus V3 ಅಂತಾಯ್ತು, where V1, V2 and V3 are the potential difference across the capacitor C1, C2 and C3 respectively ಅಂತ. ಇದು ನನಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನೇ ನಾನು ಯೂಸ್ ಮಾಡಿಕೊಂಡು ಡಿರೈವೇಶನ್ ನಾನು ಮಾಡ್ತೀನಿ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಿದೆ ನೋಡಿ, ದಿ ಚಾರ್ಜಸ್ ಆನ್ ದಿ ಈಚ್ ಕೆಪಾಸಿಟರ್ ಇಸ್ ಸೇಮ್. ಸೊ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಸೇಮ್ ಅಂತ ಹೇಳಿದ್ರೆ ಇಲ್ಲಿ ಸ್ಟೋರ್ ಆಗಿರೋ ಚಾರ್ಜ್ ಅಂತ ಕ್ಯೂ ಇರುತ್ತೆ, ಇಲ್ಲಿ ಸ್ಟೋರ್ ಆಗಿರೋದು ಕ್ಯೂ ಇರುತ್ತೆ, ಇಲ್ಲಿ ಸ್ಟೋರ್ ಆಗಿರೋದು ಏನಾಗುತ್ತೆ ಇದನ್ಗೆ ಕ್ಯೂ ಆಗಿರುತ್ತೆ. ಓನ್ಲಿ ಏನ್ ಚೇಂಜ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಓನ್ಲಿ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಈಚ್ ಕಾಂಬಿನೇಷನ್ ಅಂತ ಇಟ್ ವಿಲ್ ಬಿ ಚೇಂಜಸ್. ಸೊ ಇದು ನನಗೆ ಏನಾಯ್ತು ಸೀರೀಸ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಏನು ಅಂತ ನೋಡಿ. ಪ್ಯಾರಲಲ್ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ದಿ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಪಾಯಿಂಟ್. ಸೊ ಎರಡು ಕಾಮನ್ ಪಾಯಿಂಟ್ಸ್ ನಾನು ತಗೋಬೇಕು. ಇಲ್ಲೊಂದು ಪಾಯಿಂಟ್ ನ ತಗೊಳ್ತೀನಿ, ಇದನ್ನ ಪಾಯಿಂಟ್ ಅನ್ನ ಎ ಅಂತ ಕೊಡ್ತೀನಿ, ಇದು ನನಗೆ ಕಾಮನ್ ಪಾಯಿಂಟ್ ಆಯ್ತು. ಇಲ್ಲೊಂದು ನಾನು ಪಾಯಿಂಟ್ ತಗೊಳ್ತೀನಿ, ಇಟ್ ಇಸ್ ನಥಿಂಗ್ ಬಟ್ ದಿ ಪಾಯಿಂಟ್ ಬಿ ಅಂತ ನನಗೆ ಆಯ್ತು. ಇಲ್ಲಿ ನಾ ಏನ್ ಮಾಡ್ಬೇಕು, ಕೆಪಾಸಿಟರ್ಸ್ ನ ಕನೆಕ್ಟ್ ಮಾಡ್ಬೇಕು. ಹೇಗೆ ಕನೆಕ್ಟ್ ಮಾಡ್ತೇನೆ, ಇದ್ರ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಇದು ಒಂದು ಕೆಪಾಸಿಟರ್ ಆಯ್ತು ನನಗೆ, ಈ ಕೆಪಾಸಿಟರ್ ಇಲ್ಲಿಗೆ ಜಾಯಿನ್ ಆಯ್ತು, ಇನ್ನೊಂದು ಕೆಪಾಸಿಟರ್ ನಾನು ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಆಯ್ತಾ, ಸೊ ಎರಡು ಕಾಮನ್ ಪಾಯಿಂಟ್ ನನಗೆ ಸಿಗ್ತಾ, ದಿ ಕನೆಕ್ಟೆಡ್ ಬಿಟ್ವೀನ್ ಟೂ ಕಾಮನ್ ಪಾಯಿಂಟ್ಸ್. ಇದು ನನಗೊಂದು ಕಾಮನ್ ಪಾಯಿಂಟ್, ದಿಸ್ ವಿಲ್ ಬಿ ಸೆಕೆಂಡ್ ಕಾಮನ್ ಪಾಯಿಂಟ್. ಇದು ಕೆಪಾಸಿಟರ್ಸ್ ಏನಿದೆ C1 ಅಂತಿದೆ, ಇದೊಂದು ಕೆಪಾಸಿಟನ್ಸ್ ಏನಿದೆ C2 ಅಂತಿದೆ. ಇದಕ್ಕೆ ನಾನು ಏನ್ ಮಾಡ್ಬೇಕು, ಎಕ್ಸ್ಟರ್ನಲ್ ಪೊಟೆನ್ಶಿಯಲ್ ನ ಹೇಗೆ ಅದಕ್ಕೆ ನಾನು ಕನೆಕ್ಟ್ ಮಾಡ್ಬೇಕು. ಅವಾಗ ಏನಾಯ್ತು, V ಅನ್ನೋದು ನನಗೆ ಎಕ್ಸ್ಟರ್ನಲ್ ಪೊಟೆನ್ಶಿಯಲ್ ಅಂತ ಆಯ್ತು. ಇದ್ರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೀರೀಸ್ ಇರೋದು ಉಲ್ಟಾ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ಇಸ್ ಸೇಮ್ ಆಸ್ ದಟ್ ಆಫ್ ದಿ ಅಪ್ಲೈಡ್ ಪೊಟೆನ್ಶಿಯಲ್. ಸೊ ಅಪ್ಲೈಡ್ ಪೊಟೆನ್ಶಿಯಲ್ ಒಳಗೆ ನನಗೆ ಹೇಗಿರುತ್ತಲ್ವಾ ಹಾಗೆ ನನಗೆ ಅದು ಪೊಟೆನ್ಶಿಯಲ್ ಡಿಫರೆನ್ಸ್ ನನಗೆ ಸೇಮ್ ಆಗ್ತಾ ಹೋಗುತ್ತೆ. ಸೊ ಅಂತ ಹೇಳಿದ್ರೆ ಇಲ್ಲಿ ನನಗೆ V ಅಂತ ಪೊಟೆನ್ಶಿಯಲ್ ಇದೆ, V ಅಂತ ಪೊಟೆನ್ಶಿಯಲ್ ಇದೆ, ಅಂಡ್ ದಿ ಅಪ್ಲೈಡ್ ಪೊಟೆನ್ಶಿಯಲ್ ಏನಾಗುತ್ತೆ ನನಗೆ V ಅಂತ ನನಗೆ ಆಗುತ್ತೆ. ಟೋಟಲ್ ಚಾರ್ಜ್ ಏನಾಗುತ್ತೆ, ದಿ ಟೋಟಲ್ ಚಾರ್ಜ್ ಅನ್ನೋದು ಇಟ್ ಇಸ್ Q ಇಸ್ ಈಕ್ವಲ್ ಟು Q1 ಪ್ಲಸ್ Q2 if there are two capacitors are connected in parallel. ಇವೆರಡು ನನಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಪ್ಯಾರಲಲ್ ಕಾಂಬಿನೇಷನ್ ಏನಾಗಬೇಕು ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇಟ್ ಮಸ್ಟ್ ಬಿ ಸೇಮ್ ಆಸ್ ದಟ್ ಆಫ್ ದಿ ಅಪ್ಲೈಡ್ ಪೊಟೆನ್ಶಿಯಲ್. ಅಪ್ಲೈಡ್ ಪೊಟೆನ್ಶಿಯಲ್ ಎಷ್ಟಿರುತ್ತಲ್ವಾ ಹಾಗೆ ನನಗೆ ಏನಿರಬೇಕು, ಸೇಮ್ ಇರಬೇಕು. ಅದೇ ಸೀರೀಸ್ ಅಲ್ಲಿ ನಾನು ತಗೊಂಡ್ರೆ ಏನಾಗುತ್ತೆ, ಸೀರೀಸ್ ಅಲ್ಲಿ ನಾನು ತಗೊಂಡಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ನನಗೆ ಡಿಫರೆಂಟ್ ಆಗುತ್ತೆ. V is equal to V1 plus V2 ಅಂತ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತೆ, ಪ್ಯಾರಲಲ್ ಕಾಂಬಿನೇಷನ್ ಒಳಗೆ Q is equal to Q1 plus Q2 ಆಗಿರುತ್ತೆ. ಇನ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ದಿ ಚಾರ್ಜ್ ಏನಾಗುತ್ತೆ, ಇಟ್ ವಿಲ್ Q ಅನ್ನೋದು ನನಗೆ ಸೇಮ್ ಆಗಿರುತ್ತೆ. ಹೀಗೆ ನಾನು ಅದನ್ನ ಏನ್ ಮಾಡಬಹುದು, ಕಲಿಬಹುದು. ಓಕೆ, ಇದನ್ನ ಏನ್ ಮಾಡ್ತೀವಿ ನಾವು, ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ನಾವು ಅದನ್ನ ಕರಿತೀವಿ. ಕಾಂಬಿನೇಷನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಗೆಟ್ ಸಮ್ ಇಫೆಕ್ಟಿವ್ ಕೆಪಾಸಿಟೆನ್ಸ್. ಇಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಹೇಳಿದ್ರೆ ಇಫೆಕ್ಟಿವ್ನೆಸ್ ಆಫ್ ದಿ ಟೂ ಆರ್ ಮೋರ್ ಕೆಪಾಸಿಟರ್ ನ ತಗೋಬೇಕು ಅಂತ ಹೇಳಿದ್ರೆ ದೇರ್ ಆರ್ ಮೆನಿ ಕಾಂಬಿನೇಷನ್. ಅದ್ರಲ್ಲಿ ನಾವು ಸಿಂಪಲ್ ಕಾಂಬಿನೇಷನ್ ಯಾವ್ದು ಅಂತ ಹೇಳಿದ್ರೆ series combination and the parallel combination. Okay, now we are going to derive this expression for this combination of series. So the heading anna barkoli. So series combination enadru doubt idre text alli haki series combination. So series combination andre ಏನು ಅನ್ನೋದು ನಾನು ಸ್ಟಡಿ ಮಾಡಬೇಕು. Okay, series combination ಅಂದ್ರೆ ಏನಂತ ನಾನು ಹೇಳಿದೀನಿ, when the two capacitors are connected in end to end, the potential across each capacitor is equal to the potential applied across the combination and the charge stored on the capacitor is same anta nanage barutte. Q is equal to same, V is equal to V1 plus V2. So adakke draw ಮಾಡ್ಕೊಳ್ಳಿ series combination. Series combination ಇದಕ್ಕೆ expression for equivalent or effective capacitance of two capacitors capacitor in series. ಸರಿನಾ, ಹೆಡಿಂಗ್ ಬರ್ಕೊಂಡ್ರ? ಅನುಷಾ HT ಪಾಠ ಕೇಳಿ ಆಮೇಲೆ ಟೆಕ್ಸ್ಟ್ ಮಾಡಿ ಕೂತ್ಕೊಂಡು.
expression for equivalent effective capacitance of two capacitors in series. So diagram ಅನ್ನ ಡ್ರಾ ಮಾಡ್ಕೊಳ್ಳಿ. It is very easy. ನೋಡಿ ಈ ಡಿರೈವೇಶನ್ ನೀವು ಕಲ್ತ್ರಿ ಅಂತ ಹೇಳಿದ್ರೆ ಇನ್ನು 3 ಡಿರೈವೇಶನ್ ನೀವು ಬರಿಬಹುದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರೋದು. ಇದೇ ನಿಮ್ಗೆ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ಚಾಪ್ಟರ್ ಅಲ್ಲಿ ಬರೋ ಅದು ಏನಾಗುತ್ತೆ ನಿಮ್ಗೆ ಟಫ್ ಅಂತ ಅನ್ಸುತ್ತೆ. ಸರಿ, ಎರಡು ಕೆಪಾಸಿಟರ್ ಡ್ರಾ ಮಾಡ್ಕೊಳ್ಳಿ, ನೀಟಾಗಿ ಡ್ರಾ ಮಾಡಿ ಸ್ಕೇಲ್ ಇಟ್ಕೊಂಡು. ಸೊ ಎರಡು ಕೆಪಾಸಿಟರ್ಸ್ ನ ಡ್ರಾ ಮಾಡ್ಕೊಳ್ಳಿ. ಸೊ ದಿಸ್ ಕೆಪಾಸಿಟರ್ ಇಸ್ C1, ಚಾರ್ಜ್ ಸ್ಟೋರ್ಡ್ ಆನ್ ದಿಸ್ ವಿಲ್ ಬಿ Q, ಚಾರ್ಜ್ ನನಗೆ ಸೇಮ್ ಇದೆ ಅಂತ ಹೇಳಿದೀವಿ. ಇದು ನನಗೆ C2, ಚಾರ್ಜ್ ಏನಿದೆ ಇಟ್ ಇಸ್ ಸೇಮ್ ಇದೆ, Q ಅಂತಿದೆ. ಇದನ್ನ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. ಇದು ನನಗೆ ಪಾಸಿಟಿವ್ ಆಯ್ತು ಅಂತ ಹೇಳಿದ್ರೆ ಏನಾಗಬೇಕು, ನೆಗೆಟಿವ್ ಆಗಬೇಕು. ಅಂಡ್ ದಿಸ್ ಆಲ್ಸೋ ಇಟ್ ವಿಲ್ ಬಿ ಪಾಸಿಟಿವ್ ಅಂಡ್ ದಿಸ್ ವಿಲ್ ಬಿ ನೆಗೆಟಿವ್. ಅಂಡ್ ಈ ಕೆಪಾಸಿಟರ್ ನಾನು ಕೆಪಾಸಿಟರ್ A ಅಂತ ಕೊಡ್ತೀನಿ. I will give this as a capacitor B. Potential across this will be V1, potential difference across this one V1, and potential difference across this will be V2, and the potential across the combination is V. ನನಗೆ positive, negative. ಸರಿನಾ? Expression for effective or this equivalent capacitance of two capacitors in series. C1 and C2 are two capacitors which are connected. ಅದು ಕೆಳಗಡೆ ಬರೀರಿ ಆಯ್ತಾ. In the figure, A and B are two capacitors. A and B are two capacitors. Capacitors of capacitance C1 and C2. So C1 ಹೀಗೆ, C1 and C2 connected in series as shown. Connected in series ಅಂತ ಹೇಳಿದ್ರೆ two capacitors are said to be in series when they are connected end to end. So end to end ಗೆ ಅದೇನ್ ಮಾಡ್ಬೇಕು, ನಾನು ಕನೆಕ್ಷನ್ ಮಾಡಿರ್ಬೇಕು. ಸರಿನಾ? And V1 and V2 are, so V1 and V2 are the potential difference across A and B respectively. A and B respectively. So capacitor A ಅಲ್ಲಿ potential difference ಎಷ್ಟಿದೆ, V1 ಅಂತ ಇದೆ. Capacitor C2 ಅಲ್ಲಿ potential difference ಎಷ್ಟಿದೆ, it is V2 ಅಂತ ನಿಮಗೆ. ಸರಿನಾ? V is the potential applied across the combination. ಸೊ ಕಾಂಬಿನೇಷನ್ ಒಳಗೆ ನಾನು ಎಷ್ಟು ಪೊಟೆನ್ಶಿಯಲ್ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನನಗೆ V ಆಗಿರುತ್ತೆ. ಲೆಟ್ Q ಬಿ ದಿ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಸೊ ನಾನು ಅಕಾರ್ಡಿಂಗ್ ಟು ದಿ ಸೀರೀಸ್ ಕಾಂಬಿನೇಷನ್ ಏನ್ ಹೇಳಿದೆ, ದಿ ಚಾರ್ಜ್ ಆನ್ ದಿ ಈಚ್ ಕೆಪಾಸಿಟರ್ ಇಸ್ ಸೇಮ್ ಅಂತ ಇದೆ. ಅದಕ್ಕೆ ನಾನು ಸೇಮ್ ಇರೋ ಕೆಪಾಸಿಟರ್ ಚಾರ್ಜಸ್ ಏನ್ ಬರ್ಕೊಂಡು Q ಅಂತ ಬರ್ಕೊಂಡಿದ್ದೀನಿ. ಲೆಟ್ Q ಬಿ ದಿ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಅಂತ ಆಯ್ತು. ಸರಿನಾ? ಎಷ್ಟಾಯ್ತಾ? ಓಕೆ, ನೆಕ್ಸ್ಟ್ ಮಾಡೋಣ. ಸೊ ಈಸಿ ಇದೆ, ಗೊತ್ತಾಗದೆ ಇದ್ರೆ ಕೇಳಿ. ಈ ಡಿರೈವೇಶನ್ ಗೊತ್ತಾಗದೆ ಇದ್ರೆ ನೆಕ್ಸ್ಟ್ ಡಿರೈವೇಶನ್ ಪ್ಯಾರಲಲ್ ಮಾಡೋದು ಸ್ವಲ್ಪ ಕಷ್ಟ. ಇವು ಎರಡು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಚಾಪ್ಟರ್ ಒಳಗೆ ರೆಸಿಸ್ಟೆನ್ಸ್ ಇನ್ ಸೀರೀಸ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂಡ್ ದಿ ಸೆಲ್ಸ್ ಇನ್ ಸೀರೀಸ್ ಅಂಡ್ ಸೆಲ್ಸ್ ಇನ್ ಪ್ಯಾರಲಲ್ ಮಾಡೋದು ತುಂಬಾ ಕಷ್ಟ. ಮತ್ತೆ ಇವು ಈಸಿಯಾಗಿ ಮಾರ್ಕ್ಸ್ ಸ್ಕೋರಿಂಗ್ ಇದು ಕೇಳ್ತಾನೆ ಕ್ವಶನ್ ಪೇಪರ್ ಅಲ್ಲಿ. ಸರಿನಾ? ಸೊ ನೆಕ್ಸ್ಟ್ ಮಾಡೋಣ. ಇನ್ ಸೀರೀಸ್ ಕಾಂಬಿನೇಷನ್, ಈಗ ಡಿರೈವೇಶನ್ ಈಸಿ ಇದೆ. In series combination, in series combination. So series combination ಒಂದು equation ಬರ್ದಿದ್ದ ನಾನು. In series combination ಏನು ಹೇಳುತ್ತೆ, V is equal to V1 plus V2. This is very important. In series combination, V is equal to V1 plus V2. Take it as equation number 1. ಸರಿನಾ? By definition. So what is the definition? ನನಗೆ V1 and V2 ಬೇಕಾ ನನಗೆ. So I want the value of V1 and V2. But by the definition of capacitance ಏನು ಹೇಳ್ತದೆ, C is equal to, it is Q divided by V na. Sarna? By the definition of capacitance, we know that C is equal to Q divided by V. This implies, ನನಗೆ V ಬೇಕಾ, so V is equal to Q divided by C ಅಂತ ಆಯ್ತು. So by definition, C is equal to Q divided by V. This implies V is equal to Q divided by C. So this implies ನನಗೆ ಏನ್ ಬೇಕು, V1 ಬೇಕಾ. ಸೊ V1 ಬೇಕು ಅಂದ್ರೆ ಏನ್ ಮಾಡ್ಬೇಕು, V ಅನ್ನ ತೆಗೆದು V1 is equal to ಚಾರ್ಜ್ ನನಗೆ ಏನಾಗಿದೆ, ಸೇವ್ ಬಂದಿದೆ, Q divided by ಇದೆ ನನಗೆ C1 ಆಗ್ಬೇಕು. and V2 is equal to, and V2 is equal to, it is Q divided by C2 ಅಂತ ಆಯ್ತು. ಸರಿ, ಗೊತ್ತಾಯ್ತಾ ಇದು? By definition, C is equal to Q divided by V. This implies V is equal to Q divided by C. So this implies V1 is equal to Q divided by C1 and V2 is equal to Q divided by C2.
ಇವೆರಡನ್ನ ಏನ್ ಮಾಡ್ಬೇಕು, ಈಕ್ವೇಶನ್ 1 ಅಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. therefore equation 1 implies, so equation 1 ಗೆ ಏನಾಗುತ್ತೆ, v is equal to v1 ಅನ್ನ ತೆಗೆದು ಏನ್ ಮಾಡ್ಬೇಕು ನೀವು, q divided by c1 plus q divided by c2 ಅಂತ ತಗೋಬೇಕು. ಸರಿನಾ, ಗೊತ್ತಾಗ್ತಿದ್ದೇನಾ? q ಕಾಮನ್ ಇದೆನಾ ಎರಡರೊಳಗೆ, ಅದನ್ನ ಏನ್ ಮಾಡಿ ಹೊರಗಡೆ ತಗೊಳ್ಳಿ. ಸೊ therefore v is equal to q ಅನ್ನ ಹೊರಗಡೆ ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1 divided by c1 plus 1 divided by c2 ಅಂತ ಆಯ್ತು. v is equal to q into 1 divided by c1 plus 1 divided by c2. ಇದನ್ನ equation number 2 ಅಂತ ತಗೊಳ್ಳಿ. ಸರಿನಾ, ಟೇಕ್ ದಿಸ್ as equation number 2. ನಾನೇನ್ ಮಾಡಬೇಕು, ಇಫೆಕ್ಟಿವ್ ಕೆಪಾಸಿಟೆನ್ಸ್ ನಾನು ಫೈಂಡ್ ಔಟ್ ಮಾಡ್ಬೇಕು. ಆ ಇಫೆಕ್ಟಿವ್ ಕೆಪಾಸಿಟರ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ರೀಪ್ಲೇಸ್ ದಿಸ್ 2 ಕೆಪಾಸಿಟರ್. ಇಲ್ಲಿ 2 ಕೆಪಾಸಿಟರ್ ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕು, ನಾನು ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡಿ ನಾ ಏನ್ ಮಾಡ್ಬೇಕು, ಒಂದು ಕೆಪಾಸಿಟರ್ ನ ಇಡ್ಬೇಕು. ಸೊ ಈಗ ಜಸ್ಟ್ ಒಂದು ಎಕ್ಸಾಂಪಲ್, ನಿಮ್ಮ ಹತ್ರ ಏನಿದೆ 500 ml ಅಥವಾ ಏನಿರುತ್ತೆ ಹಾಫ್ ಲೀಟರ್ದು 2 ಬಾಟ್ಲ್ ಇದೆ. ಹಾಫ್ ಲೀಟರ್ 1 ಬಾಟ್ಲ್ ಇದೆ, ಹಾಫ್ ಲೀಟರ್ದು ಇನ್ನೊಂದು ಬಾಟ್ಲ್ ಇದೆ. ಇಟ್ ಇಸ್ ಹಾಫ್ ಲೀಟರ್. ಸೊ 2 ಬಾಟ್ಲ್ ನಮ್ಗೆ ಇದೆ. ಅದನ್ನ 2 ಕೆಪಾಸಿಟರ್ಸ್ ಅಂತ ನಾನು ಅನ್ಕೊಂಡ್ರೆ A and B ಅಂತ ಈಗ ಅನ್ಕೊಂಡ್ರೆ, ಇವೆರಡನ್ನ ರೀಪ್ಲೇಸ್ ಮಾಡಿ ನಾ ಏನ್ ಮಾಡ್ಬೋದು, 1 ಲೀಟರ್ ಬಾಟಲ್ ಅನ್ನ ಇಡ್ಬೋದಾ? ಸೊ 1 ಲೀಟರ್, ಸೊ ದಿಸ್ ವಿಲ್ ಬಿ 1 ಲೀಟರ್. 2 ಕೆಪಾಸಿಟಿ ನನಗೆ ಸೇಮ್ ಆಯ್ತಾ? ಸರಿನಾ, ಎ ಅನ್ನೋದು ಒಂದು ಕೆಪಾಸಿಟರ್, ಬಿ ಅನ್ನೋದು ಇನ್ನೊಂದು ಕೆಪಾಸಿಟರ್ ಇದೆ. ಇವೆರಡರದು ಕೆಪಾಸಿಟಿ ಸೇಮ್ ಇರೋದು ಏನ್ ಮಾಡ್ಬೇಕು, ಇನ್ನೊಂದು ಕೆಪಾಸಿಟರ್ ನಾನು ಇಡ್ಬೇಕಾಗುತ್ತೆ. ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ, ಇವೆರಡರದು ಕೆಪಾಸಿಟಿಗೆ ನನಗೆ ಅದು ಈಕ್ವಲ್ ಆಗಿರ್ಬೇಕು. ಅದಕ್ಕೆ ಈಗ ಹಾಫ್ ಲೀಟರ್ ಇತ್ತು, ಹಾಫ್ ಲೀಟರ್ 2 ಇತ್ತು, ಏನ್ 2 ಬಾಟಲ್ ನಾನು ತಗೊಂಡ್ ಹೋಗೋದು, 1 ಲೀಟರ್ 1 ಬಾಟಲ್ ತಗೊಂಡ್ ಹೋಗ್ಬಿಡ್ತೀನಿ. ಅವಾಗ ಏನಾಯ್ತು, ಇಫೆಕ್ಟಿವ್ನೆಸ್ ನನಗೆ ಇನ್ಕ್ರೀಸ್ ಆಯ್ತು. ಇಲ್ಲೇನ್ ಮಾಡ್ಬೇಕು, 2 ಕೆಪಾಸಿಟರ್ ನ ತೆಗೆದು ನಾನು ಒಂದು ಕೆಪಾಸಿಟರ್ ನ ಇಡ್ಬೇಕು. ಸೊ ಒಂದು ಕೆಪಾಸಿಟರ್ ನ ಇಲ್ಲಿ, ಸೊ ಅದ್ರ ಪಕ್ಕದಲ್ಲಿ ಇದನ್ನ ಹಾಕ್ಬೇಕು, ಅದು ಈಕ್ವಿವೆಲೆನ್ಸ್ ಸಿಂಬಲ್ ಅದು ಹಾಕಿ ಮತ್ತೆ ಸೇಮ್ ಕನೆಕ್ಷನ್ ನ ಕೊಡ್ಬೇಕು. ಬ್ಯಾಟ್ರಿ ಕನೆಕ್ಷನ್ ಸೇಮ್ ಕೊಡ್ಬೇಕು. ಇದೇನಾಯ್ತು, ಬ್ಯಾಟ್ರಿ ಇಲ್ಲಿ ಪಾಸಿಟಿವ್ ಇತ್ತು, ನೆಗೆಟಿವ್ ಇತ್ತು, ಪೊಟೆನ್ಶಿಯಲ್ ಬಿ ಅಂತ. ಇದು ಕೆಪಾಸಿಟೆನ್ಸ್ ನ ಏನ್ ಮಾಡ್ಬೇಕು, ಇದನ್ನ cs ಅಂತ ಕೊಡ್ಬೇಕು. ಕೆಪಾಸಿಟೆನ್ಸ್ ಇಸ್ cs ಅಂತ ಹೇಳಿದ್ರೆ ಕೆಪಾಸಿಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಅಂತ ಆಯ್ತು. ಅಂದ್ರೆ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಸೀರೀಸ್. ಕೆಪಾಸಿಟಿ ಸೇಮ್ ಇದೆ ಅಂತ, ಹಾಫ್ ಲೀಟರ್ ಸೇರಿಸಿದ್ರೆ 1 ಲೀಟರ್ ಆಗ್ಬೇಕು. ಸೊ 1 ಲೀಟರ್ ನಾನು ತಗೊಳ್ತೀನಿ. ಅವಾಗ ಏನಾಯ್ತು, ನಾನು ಇದಕ್ಕೆ q ಅಂತ ನಾನು ಬರ್ಕೊಳ್ತೀನಿ. ಇದನ್ನ ಪಾಸಿಟಿವ್, ಇದು ನನಗೆ ನೆಗೆಟಿವ್. ಇಲ್ಲಿ ಏನಾಗಿರುತ್ತೆ, ಪೊಟೆನ್ಶಿಯಲ್ ನನಗೆ v ಅನ್ನೋದು ನನಗೆ ಕ್ರಿಯೇಟ್ ಆಗಿರುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಇಟ್ ವಿಲ್ ಬಿ ಸೇಮ್ ಅಂತ ಆಯ್ತು. ಸರಿನಾ, ಗೊತ್ತಾಯ್ತಾ? ಅದು ಯಾಕೆ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಹೇಳಿದ್ರೆ we have to remove if the combination is replaced by equivalent capacitance of capacitance cs. ಇದು ಕೆಪಾಸಿಟೆನ್ಸ್ ಏನಿರ್ಬೇಕು, ಸೇಮ್ ಇರಬೇಕು. ಯಾವ್ದಕ್ಕೆ ಇವೆರಡನ್ನು ಸೇರಿಸಿದ್ರೆ ಇದಕ್ಕೆ ನನಗೆ ಸೇಮ್ ಇರಬೇಕು ಅಂತದೊಂದು ಕೆಪಾಸಿಟರ್ ನ ನೀಡಬೇಕು. ಸೊ ಈ ಡಯಾಗ್ರಾಮ್ ಒಳಗೆ ಇದನ್ನ ಬರೀಬೇಕು. ಬರ್ದಾಯ್ತದ? ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೀಬೇಕು, if the combination is replaced by equivalent capacitor of capacitance cs, ಅದರ ವ್ಯಾಲ್ಯೂ ಎಷ್ಟಿತ್ತು, cs. ಸರಿನಾ? ದೆನ್ ಈ ವ್ಯಾಲ್ಯೂ ಬರ್ಕೋಬಹುದಾ ನಾನು ಇದರದ್ದು? ನಾನು ದೆನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಾಗುತ್ತೆ, v is equal to ಚಾರ್ಜ್ ನನಗೆ q ಅಂತಿದೆ, q ಡಿವೈಡೆಡ್ ಬೈ ನನಗೆ cs ಅಂತ ಆಯ್ತು. ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಕಾಂಬಿನೇಷನ್ ವಿಲ್ ಬಿ v is equal to q ಡಿವೈಡೆಡ್ ಬೈ cs ಅಂತ. ಅದನ್ನ ಇಕ್ವೇಶನ್ ನಂಬರ್ 3 ಅಂತ ನೀವು ತಗೋತೀವಿ. ಸರಿನಾ? ಈಗ ಇಕ್ವೇಶನ್ 2 and 3 ನ ನೋಡಿ, ಎರಡನ್ನ ಈಕ್ವೇಟ್ ಮಾಡಬಹುದಾ? ಇಕ್ವೇಶನ್ 2 and 3 ನೋಡಿದಾಗ ಎರಡು ನನಗೆ ಸೇಮ್ ಇದೆ, ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನನಗೆ ಸೇಮ್ ಇದೆ. therefore on comparing equation 2 and 3, so equation 2 and 3 ನ ಏನ್ ಮಾಡ್ಬೇಕು ನೀವು, ಕಂಪೇರ್ ಮಾಡಿದಾಗ ಲೆಫ್ಟ್ ಸೈಡ್ ಅನ್ನ ನಾನು ಈಕ್ವೇಟ್ ಮಾಡಬಹುದಾ? ಇಲ್ಲೇನ್ ಬರುತ್ತೆ, ಈ v ಅನ್ನ ತೆಗೆದು ಏನ್ ಮಾಡ್ತೀನಿ, q ಡಿವೈಡ್ ಬೈ cs is equal to q divided by 1 divided by c1 plus 1 divided by c2 ಅಂತ ಬರೀತೀನಿ. q get cancel, so q get cancel ಆಯ್ತು ಅಂತ ಹೇಳಿ ನನಗೆ ಏನ್ ಬರುತ್ತೆ, that implies
1 divided by CS is equal to 1 divided by C1 plus 1 divided by C2 ಅಂತ ಆಯ್ತು. So this is the required result. ಸರಿನಾ? ಇದನ್ನ LCM ತೆಗೆದು ನೀವು ಸಾಲ್ವ್ ಮಾಡಕ್ ಹೋದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ CS is equal to reciprocal ತಗೊಂಡ್ರೆ you are getting C1 C2 divided by C1 plus C2 ಅಂತ ನಿಮ್ಗೆ ಬರುತ್ತೆ. ಎರಡರಲ್ಲಿ ಒಂದು ಇಕ್ವೇಶನ್ ನೆನಪಿಟ್ಕೋಬೇಕು. ಸರಿನಾ? ಇದು 1 divided by CS is equal to 1 divided by C1 plus 1 divided by C2. ಗೊತ್ತಾಯ್ತಾ? ಇದಿಷ್ಟು ಟೆಕ್ಸ್ಟ್ ಮಾಡಿ ಗೊತ್ತಾಯ್ತಾ ಅಂತ ನೋಡಿ, ಅದನ್ನ ಬರ್ಕೊಳ್ಳಿ, ಈಸಿ ಇದೆ. ಸರಿನಾ? ಕಾಂಬಿನೇಷನ್ ಏನ್ ಮಾಡ್ಬೇಕು, ರೀಪ್ಲೇಸ್ ಮಾಡಿ ಒಂದು ಕೆಪಾಸಿಟನ್ಸ್ ನಾನು ಇಡಬೇಕು, ಅದ್ರ ಕೆಪಾಸಿಟನ್ಸ್ ಏನಾಗಿರುತ್ತೆ, CS ಆಗಿರುತ್ತೆ. CS is equal to, ಸರಿನಾ? ಅವಾಗ ನಾನು CS is equal to Q divided by V ಅಂತ ಬರುತ್ತೆ. ನನಗೆ V ಬೇಕಾಗಿತ್ತು, V is equal to Q divided by CS ಅಂತ ನಾನು ಬರ್ಕೊಳ್ತೀನಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ? ಹಾಗಾದ್ರೆ ನಿಮ್ಗೆ ಈಗ ಎರಡು ಕೆಪಾಸಿಟರ್ಸ್ ನಾನು ಕನೆಕ್ಟ್ ಮಾಡಿದ್ದೀನಿ. ಇನ್ ಕೇಸ್ ನಾನು 3 ಕೆಪಾಸಿಟರ್ಸ್ ನ ಕನೆಕ್ಟ್ ಮಾಡಿದ್ರೆ, ಸೊ if I am connecting 3 capacitors for 3 capacitors, 3 ಕೆಪಾಸಿಟರ್ಸ್ ಬಂದ್ರೆ ಏನಾಗಬೇಕು, 3 ಕೆಪಾಸಿಟರ್ಸ್ ಅಂತ ಹೇಳಿದ್ರೆ ಈಗ ಒಂದು ಕೆಪಾಸಿಟರ್ ಹೀಗಿದೆ, ಪಕ್ಕದಲ್ಲಿ ಇನ್ನೊಂದು ಸೆಕೆಂಡ್ ಕೆಪಾಸಿಟರ್ ಅಂಡ್ ದಿ ಥರ್ಡ್ ಕೆಪಾಸಿಟರ್. ಇದು ಕೆಪಾಸಿಟಿ C1 ಇದೆ, C2 ಇದೆ, C3 ಇದೆ. ಅವಾಗ ಏನಾಗಬೇಕು, ಇದ 1 divided by CS ಆಗ್ಬೇಕಾ? 1 divided by CS is equal to 1 divided by C1 plus 1 divided by C2 plus 1 divided by C3. ಸೊ ಅದನ್ನ ಬರ್ಕೊಳ್ಳಿ. For 3 capacitors 1 divided by CS is equal to 1 divided by C1 plus 1 divided by C2 plus 1 divided by C3. ಇದು 3 ಆಯ್ತು. 3 ಬೇಡಪ್ಪ, ನಾನು 100 ಬರೀತೀನಿ, ಅಂದ್ರೆ 100 ಟೈಮ್ಸ್ ಬರೀಬೇಕು. ಅದನ್ನ ಜನರಲೈಸ್ ಮಾಡಿ ಏನ್ ಮಾಡ್ತೀನಿ, ಫಾರ್ n ಕೆಪಾಸಿಟರ್ಸ್ ಅಂತ ಬರೀತೀನಿ. ಫಾರ್ n capacitors, for n capacitors. So n capacitor ಬರ್ತಾ ಏನಾಗಬೇಕು, 1 divided by CS is equal to 1 divided by C1 plus 1 divided by C2 plus 1 divided by C3 plus so on up to ನಾನು n ತನಕ ಬರೆಯೋದಕ್ಕಾಗೋದು, ಅದಕ್ಕೆ ಏನ್ ಮಾಡ್ತೀನಿ, ಈಗ ಬಂದು 1 divided by Cn ಅಂತ ಬರ್ಕೊಳ್ತೀನಿ. ಸರಿನಾ? ಗೊತ್ತಾಯ್ತಾ ಇದು? ಮತ್ತೆ ಯಾರು ಇದ್ದೀರಾ? ಜ್ಞಾನೇಂದ್ರ ಗೊತ್ತಾಯ್ತಾ? ಆಮೇಲೆ ರಮೇಶ್, ಬಾಲು ಪ್ರಕಾಶ್ ಎಲ್ಲ ಓಕೆ, ಅಲ್ಲಿ ಮೆಸೇಜ್ ಹಾಕಿ ಗೊತ್ತಾಗ್ತಾ ಇದ್ರೆ. ಸೊ ದಿಸ್ ವಿಲ್ ಬಿ ದಿ ಸೀರೀಸ್ ಕಾಂಬಿನೇಷನ್. ದಿಸ್ ಈಸಿ. ಸೀರೀಸ್ ಅನ್ನ ಕಲ್ತ್ರಿ ಅಂತ ಹೇಳಿದ್ರೆ ನೀವು ಪ್ಯಾರಲ್ ಎಲ್ಲ ಕಲಿಬಹುದು. ಮತ್ತೆ CET ಒಳಗೆ, ನೀಟ್ ಒಳಗೆ, JEE ಒಳಗೆ ಇದ್ರ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಒಂದಿಷ್ಟು ಡೈರೆಕ್ಟ್ ಆಗಿ ಈಸಿಯಾಗಿ ನಿಮ್ಗೆ ಕೊಡೋದಿಲ್ಲ, ಬಟ್ ಸರ್ಟನ್ ಮೆಥಡ್ಸ್ ಅಲ್ಲಿ ಇರುತ್ತೆ. ಓಕೆ, ಇದು ಕೆಳಗಡೆ ನೋಟ್, ಫಸ್ಟ್ ನೋಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನೋಟ್ ನಿಮ್ಗೆ CET ಒಳಗೆ, ನೀಟ್ ಒಳಗೆ ಅದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತಿದೀವಿ, ಇಲ್ಲಿ ನೀವು ನೋಡ್ತಾ ಹೋದ್ರೆ ಇಲ್ಲಿ 1 divided by CS is equal to 1 divided by C1 plus 1 divided by C2 plus 1 divided by C3 ಬರ್ತಿದೆ. ಈಗ ಬರ್ತಾ ಇರೋದ್ರಿಂದ ನನಗೇನಾಗ್ತಿದೆ, ಇಫೆಕ್ಟಿವ್ನೆಸ್ ಆಫ್ ದಿ ಕೆಪಾಸಿಟರ್ಸ್ ಏನಾಗ್ತಿದೆ, ನನಗೆ ಡಿಕ್ರೀಸ್ ಆಗ್ತಾ ಇದೆ. ನನ್ನ ಹತ್ರ ಏನಾಗಿದೆ, ನಾನು ಏನ್ ಮಾಡ್ತೀನಿ, ನನ್ನ ಹತ್ರ 100 ಫ್ಯಾರಡ್ ಇರೋದು ಅಥವಾ 100 ಮೈಕ್ರೋ ಫ್ಯಾರಡ್ ಇರೋದು, 200 ಮೈಕ್ರೋ ಫ್ಯಾರಡ್ ಇರೋದು ಎರಡು ಕೆಪಾಸಿಟರ್ ಇದೆ. ಬಟ್ ನಾನು ಕನೆಕ್ಷನ್ ಮಾಡ್ಬೇಕಾದ್ರೆ ನನಗೆ ಇವು ತುಂಬಾ ಜಾಸ್ತಿ ಆಗತ್ತೆ, ಇದು ನನಗೆ ಬೇಡ. ಅದಕ್ಕೆ ನಾ ಏನ್ ಮಾಡ್ಬೇಕು, ನನಗೆ ಬೇಡ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಗೋ ಫಾರ್ ದಿಸ್ ಕಾಂಬಿನೇಷನ್ ಗೆ ನನಗೆ ಹೋಗ್ಬೇಕು. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಕಾಂಬಿನೇಷನ್ ಇಂದ ಏನಾಗುತ್ತೆ, ಈ ಕಾಂಬಿನೇಷನ್ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಇಫೆಕ್ಟಿವ್ನೆಸ್ ಏನಾಗುತ್ತೆ, ಇಟ್ ವಿಲ್ ಡಿಕ್ರೀಸಸ್. ಆಯ್ತಾ? ಇಫೆಕ್ಟಿವ್ನೆಸ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, 1 divided by CS ಅಥವಾ CS ಫಾರ್ಮುಲಾ ಗೊತ್ತಿದ್ರೆ ನಮಗೆ, CS is equal to C1 C2 divided by C1 plus C2 ಅಂತ ಇದೆ. ಈಗ C1 ನಾ ಏನ್ ಮಾಡ್ತೀನಿ, 100 into ಮೈಕ್ರೋ ಅಂದ್ರೆ 10 to the power of -6 into ಇದು ನಾನು 200 into 10 to the power of 10 to the power of -6 ಹೀಗೆ 10 to the power of -6 10 to the power of -6 divided by 100 plus 200 10 to the power of -6 ನ ಕಾಮನ್ ತಗೊಳ್ಳಿ, 10 to the power of -6. ಈ 10 to the power -6 ಈ 10 to the power -6 ಎರಡು ಕ್ಯಾನ್ಸಲ್ ಆಯ್ತು. ಈಗ ಏನ್ ಬರುತ್ತೆ ನನಗೆ 100. ಸೊ ಇದು 100 into 200
into 10 to the power of minus 6 divided by 200 plus 100. This will be 300 ಅಂತ ಆಯ್ತು. ಈ 2 0, ಸೊ ಈ 2 0 ಹೋಯ್ತು. ಅವಾಗ ಏನಾಯ್ತು ನನಗೆ 200 divided by 3 ಅಂತ ಆಯ್ತು. ಸೊ ಅಲ್ವಾ, ಸೊ 200 divided by 3 ಅಂತ ಮಾಡಿದ್ರೆ ನಾ ಏನ್ ಮಾಡ್ತೀನಿ 6.18 ಬರುತ್ತೆ. ಸೊ 18 ಅಂತ ಮತ್ತೆ 2 ಉಳಿಯುತ್ತೆ, 66.666 into 10 to the power of minus 6 farad ಅಂತ ನಮಗೆ ಬರ್ತಾ ಇದೆ. ಸರಿನಾ, ನಾನು ಯೂಸ್ ಮಾಡೋದೇನಾಗಿತ್ತು, C1 is equal to 100 ಇತ್ತು, C2 is equal to ನನಗೆ 200 ಇತ್ತು. ನನಗೆ ಏನ್ ಬೇಕು, ಇವೆಲ್ಲ ನನಗೆ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಇದು ನನಗೆ ತುಂಬಾ ಜಾಸ್ತಿ ಆಯ್ತು. ನನಗೆ 100 ಮತ್ತೆ 200 ನನಗೆ ಇನ್ನೂ ಕಡಿಮೆ ಮಾಡ್ಕೋಬೇಕು ಅಂದ್ರೆ ವ್ಯಾಲ್ಯೂ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸೀರೀಸ್ ಕಾಂಬಿನೇಷನ್ ಗೆ ಹೋಗ್ಬೇಕು. ಸೀರೀಸ್ ಕಾಂಬಿನೇಷನ್ ಹೋದ್ರೆ ನನಗೆ ಎಷ್ಟು ಬರುತ್ತೆ, 66.66 ಅಂತ ನನಗೆ ಬರುತ್ತೆ. ಅದಕ್ಕೆ ಏನ್ ಮಾಡಿದ್ವಿ, ಇನ್ ಸೀರೀಸ್ ಕಾಂಬಿನೇಷನ್ ದಿ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಡಿಕ್ರೀಸಸ್ ಅದು ಬರೀಬೇಕು. ಸರಿನಾ, ಇನ್ ಸೀರೀಸ್ ಕಾಂಬಿನೇಷನ್ ಅದನ್ನ ಸುಮ್ಮನೆ ನಿಮಗೆ ಮಾಡಿ ತೋರಿಸಿರೋದು ನಾನು. ಇನ್ ಸೀರೀಸ್ ಕಾಂಬಿನೇಷನ್ ಅದನ್ನ ಬರ್ಕೊಳ್ಳಿ ಪಾಯಿಂಟ್ ನ. ಇನ್ ಸೀರೀಸ್ ಕಾಂಬಿನೇಷನ್, ಇನ್ ಸೀರೀಸ್ ಕಾಂಬಿನೇಷನ್, in series combination effective capacitance decreases. Effective capacitance decreases, adu decreases beda, effective capacitance is smaller compared to individual capacitances. ಸರಿನಾ, ಇದು ನನಗೆ ಕೀ ಪಾಯಿಂಟ್ ಆಯ್ತಾ. ನಿಮ್ CET ಮಾಡ್ಬೇಕಾರೆ ಈಗ ನಿಮ್ಗೆ ಇದೇ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎರಡು ಕೆಪಾಸಿಟರ್ಸ್ ಇದೆ, ಎಷ್ಟಿದೆ 100 ಮತ್ತೆ 200 ಇದೆ. ಹಾಗಾದ್ರೆ ಇನ್ ಸೀರೀಸ್ ಕಾಂಬಿನೇಷನ್ ವಾಟ್ ವಿಲ್ ಬಿ ದಿ ಇಫೆಕ್ಟಿವ್ ಕೆಪಾಸಿಟನ್ಸ್ ಅಂತ ನಿಮ್ಗೆ ಕೊಟ್ಟಿರ್ತಾರೆ. ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಎಷ್ಟು 110 ಮೈಕ್ರೋ ಫ್ಯಾರಡ್ ಇದೆ. ಆಪ್ಷನ್ ಬಿ ಎಷ್ಟಿದೆ ಅಂತ ಹೇಳಿದ್ರೆ ನಿಮ್ಗೆ 210 ಮೈಕ್ರೋ ಫ್ಯಾರಡ್ ಇದೆ. ಆಪ್ಷನ್ ಸಿ ಎಷ್ಟಿದೆ ಅಂತ ಹೇಳಿದ್ರೆ 66 ಎಷ್ಟು ಮೈಕ್ರೋ ಫ್ಯಾರಡ್ ಅಂತ ಇದೆ. ಆಪ್ಷನ್ ಡಿ ಎಷ್ಟಿದೆ ಅಂತ ಹೇಳಿದ್ರೆ ಇನ್ನೊಂದು 500, ಎರಡನ್ನ ಆಡ್ ಮಾಡಿದ್ರೆ ನಿಮ್ಗೆ 300 ಮೈಕ್ರೋ ಫ್ಯಾರಡ್ ಅಂತ ನಿಮ್ಗೆ ಕೊಡ್ತಾರೆ. ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ನೋಡಿದ ತಕ್ಷಣ ನೀವೇನ್ ಹೇಳ್ಬೋದು, ಇದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇನ್ ಸೀರೀಸ್ ಕಾಂಬಿನೇಷನ್ ಇಫೆಕ್ಟಿವ್ ಕೆಪಾಸಿಟೆನ್ಸ್ ಇಸ್ ಸ್ಮಾಲರ್ ಕಂಪೇರ್ಡ್ ಟು ದಿ ಇಂಡಿವಿಜುವಲ್ ಕೆಪಾಸಿಟೆನ್ಸ್. ಇಲ್ಲಿ ಇಂಡಿವಿಜುವಲ್ ಕೆಪಾಸಿಟೆನ್ಸ್ 100 ಮತ್ತೆ 200, 100 ಮತ್ತೆ 200 ಗೆ ಎರಡಕ್ಕೂ ಕಡಿಮೆ ಇರೋದು ಯಾವ್ದು ವ್ಯಾಲ್ಯೂ ಅಂತ ನಾನು ನೋಡ್ಕೋಬೇಕು. ಇದು ಮೋರ್ ದನ್ 100 ಆಯ್ತು, ದಿಸ್ ವಿಲ್ ಬಿ ದಿ ರಾಂಗ್. ಇದು ನನಗೆ ರಾಂಗ್ ಆಯ್ತು, ಇದು ನನಗೆ ರಾಂಗ್ ಆಯ್ತು. ಸ್ಮಾಲರ್ ಇರೋದಾಯ್ತು ನನಗೆ 66 ಅಂತ ಆಯ್ತು. ಅದಕ್ಕೆ ನಾನು ಏನ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ದೇನೆ ಹೀಗೆ ಇದಕ್ಕೆ ನಾನು ಮಾರ್ಕ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇಷ್ಟು ಮಾಡ್ಬೇಕು, ನಿಯರ್ಲಿ ಒಂದು 2 to 3 minutes ಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಇಲ್ದೇನೆ ಸಾಲ್ವ್ ಮಾಡ್ಬೇಕು. ನೀವು CET ಓನ್ಲಿ 1 ಮಾರ್ಕ್ಸ್ ಇರುತ್ತೆ, ಅಲ್ಲ 1 minutes ಇರುತ್ತೆ. ಡೈರೆಕ್ಟ್ ಆಗಿ ನೀವೇನ್ ಮಾಡೋದು, ಟಿಕ್ ಮಾಡ್ಬೋದು. ಇದು ನನಗೆ ಆಯ್ತಾ. ಸೆಕೆಂಡ್ ಪಾಯಿಂಟ್, ಇಫ್ n identical capacitors are connected in series. ಸರಿನಾ, n identical capacitors are connected in series ಅಂತ ನಮಗೆ ಹೇಳಿದ್ದಾರೆ. ಸೊ n identical ಅಂತ ಹೇಳಿದ್ರೆ ಏನಾಗಬೇಕು, ಈಕ್ವೇಶನ್ ಏನಾಗಬೇಕು, 1/CS is equal to 1/C plus 1/C plus 1/C plus so on up to plus 1/C ಅಂತ ನಮಗೆ ಆಗುತ್ತೆ. ಎಲ್ಲ C ನನಗೆ ಸೇಮ್ ಇದೆನಾ. ಸೊ ಎಲ್ಲ ನೀವು C ಅನ್ನು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 1 plus 2 plus 3 ಬರ್ತಾ ಹೋಗುತ್ತಾ. ಸೊ ಅದನ್ನ ನೀವೇನ್ ಬರೀಬಹುದು, n/C ಅಂತ ನೀವು ಅದನ್ನ ಬರ್ಕೋಬಹುದು. n/C ಇಲ್ಲ ಏನಾಯ್ತು 1/CS ಅಂತ ಆಯ್ತು. ಇದನ್ನ ರೆಸಿಪ್ರೋಕಲ್ ತಗೊಂಡ್ರೆ ಆಯ್ತು. CS is equal to it is C divided by it is n ಅಂತ. C divided by it is n. ಸರಿನಾ, if n identical capacitors are connected in series, then CS is equal to C divided by n. ಸರಿನಾ, ಇದಕ್ಕೊಂದು ಎಕ್ಸಾಂಪಲ್. ಸೊ ಎಕ್ಸಾಂಪಲ್
ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ 126 capacitors. 126 capacitors are connected in series. So na calculate effective capacitance. ಸರ್ ನಾ ಹೀಗೆ ಕೊಟ್ಟಾಗ ನೀವು 126 ಟೈಮ್ ಬರೆಯಕ್ಕಾಗತ್ತಾ? 1 divided by CS is equal to 1 divided by C1 plus 1 divided by C2 1 divided by C3 ಹಾಗೂ ಅಪ್ ಟು ನೀವೇನ್ ಮಾಡ್ಬೇಕು 1 divided by 126 ತನಕ ಬರೀಬೇಕು. ದಟ್ ಇಸ್ ನಾಟ್ ಪಾಸಿಬಲ್ ಅಲ್ವಾ? ಸೊ ತುಂಬಾ ನನಗೆ ಲೆಂದಿ ಪ್ರೊಸೆಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೋದು, therefore ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. CS is equal to C divided by, so ಇದು what are the capacitors of capacitance, ಇದನ್ನ ಬಿಟ್ಟಿದೆ of capacitance ಎಷ್ಟು ಬರೀತೀನಿ, 1 ಮೈಕ್ರೋಫ್ಯಾರಡ್ ಅಂತ ಬರೀತೀನಿ. ಸರಿನಾ? 1 ಮೈಕ್ರೋಫ್ಯಾರಡ್, ಅದೊಂದು ಸ್ವಲ್ಪ ಆಗ್ತಾ ಇಲ್ಲ. 1 ಮೈಕ್ರೋ ಅದೇನಾಯ್ತು, C ಡಿವೈಡ್ ಬೈ N ಅಂತ ಆಯ್ತು. C ವ್ಯಾಲ್ಯೂ ಎಷ್ಟಿದೆ ನಿಮಗೆ? 1 into 10 to the power of -6 divided by 126. ಸೊ ಅದನ್ನ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ 1 divided by 126 ಮಾಡಬೇಕು. 1 divided by 126 ಮಾಡಿದ್ರೆ ಎಷ್ಟು ಬರುತ್ತೆ? 1 divided by 126 ಮಾಡಿದ್ರೆ 1 divided by 126, ಸೊ 0. ಎಷ್ಟು ಬಂತದ್ದು? 0.00793 into 10 to the power of -6 ಫ್ಯಾರಡ್ ಅಂತ ಬರುತ್ತೆ. ಸರಿ, ಈ ತರ ಮಾಡ್ತೀವಿ. ನಾವು ಡೈರೆಕ್ಟ್ ಆಗಿ ಇದೇ ಫಾರ್ಮುಲಾ, ಜನರಲ್ ಫಾರ್ಮುಲಾ ಯೂಸ್ ಮಾಡೋದಕ್ಕಾಗೋದಿಲ್ಲ. N ಐಡೆಂಟಿಕಲ್ ಅಂತ ಹೇಳಿದ ತಕ್ಷಣ 0.00796 ಮೈಕ್ರೋಫ್ಯಾರಡ್ ಮಾಡ್ಬೋದು. ಅದಿನ್ನು ನೀವು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ 7.93 into 10 to the power of 1 2 3 ಆ ಕಡೆ ಹೋಯ್ತು ಅಂದ್ರೆ 10 to the power of -9 ಫ್ಯಾರಡ್ ಅಂತ ನಮಗೆ ಆನ್ಸರ್. ಇದಷ್ಟು. ಸೊ ಗೊತ್ತಾಯ್ತಾ? ಏನೋ ಡೌಟ್ ಇದ್ರೆ ಕೇಳಿ. ದಿಸ್ ಈಸ್ ಅಬೌಟ್ ದಿ ಸೀರೀಸ್ ಕಾಂಬಿನೇಷನ್. ಏನೋ ಡೌಟ್ ಇದ್ರೆ ಕೇಳಿ. ಅದು ನೋಟ್ ಎಲ್ಲ ಬರ್ದಿರೋದು CET ಗೆ ನೀಟಿಗೆ ಇಂಪಾರ್ಟೆಂಟ್ ಕೇಳಿದಾನೆ ಕ್ವಶನ್ಸ್ ನ. ನೀವು ಕ್ವಶನ್ ಪೇಪರ್ ಇದ್ರೆ ನೋಡ್ಬೇಕು. ದೀಕ್ಷಿತಾ, ವೆನ್ ಇಟ್ ಈಸ್ ಇನ್ಕ್ರೀಸಸ್, ಸೊ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗೋದು ನೆಕ್ಸ್ಟ್ ಕೇಸ್ ಆಯ್ತಾ. ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕೆಪಾಸಿಟೆನ್ಸ್ ನಮಗೆ ಇನ್ಕ್ರೀಸ್ ಆಗುತ್ತೆ. ಅದನ್ನು ನಾಳೆ ಕ್ಲಾಸ್ ಅಲ್ಲಿ ಮಾಡೋಣ. ಏನೋ ಡೌಟ್ ಇದ್ರೆ ಕೇಳಿ. ಅರ್ಥ ಆಯ್ತಾ ಮಾಡಿರೋದು? ನಾನು CET-ಗೂ ಸ್ವಲ್ಪ ಸೇರಿಸಿ ಹೇಳ್ತಾ ಇದ್ದೀನಿ ಇದ್ರೊಳಗೆ. ವೆರಿ ಇಂಪಾರ್ಟೆಂಟ್ ನಿಮ್ಗೆ. ಮತ್ತೆ 1 ಮಾರ್ಕ್ಸ್ ಅಲ್ಲಿ ಕೇಳಿದಾನೆ ಈ ಕ್ವಶನ್ ನ. 126 ಕೆಪಾಸಿಟರ್ಸ್ ಇದೆಯಲ್ಲ, 1 ಮಾರ್ಕ್ಸ್ ಅಲ್ಲಿ ಪ್ರಿಪರೇಟರಿಯಲ್ಲಿ ಕೇಳಿದಾನೆ. ಮತ್ತೆ CET ಅಲ್ಲೇ ಕೇಳ್ಬೇಕು ಅಂತ ಇಲ್ಲ, ಡೈರೆಕ್ಟ್ ಫಾರ್ಮುಲಾ. ಅರ್ಥ ಆದ್ರೆ ಎಸ್ ಅಂತ ಹಾಕಿ. ಓಕೆ, ಎಸ್. ಭಾನುಪ್ರಕಾಶ್ ಓಕೆ. ಸೊ ಓಕೆ, ನೂರ್ ಫಾತಿಮಾ ಎಸ್. ಸೊ ಜ್ಞಾನೇಂದ್ರ ಎಸ್. ಓಕೆ, ರಮೇಶ್ ಇದಾರ? ರಮೇಶ್ ಅರ್ಥ ಆಯ್ತಾ ರಮೇಶ್ಗೆ? ಅಂಕಿತಾ ಎಸ್. ಓಕೆ, ಮತ್ತೆ ಯಾರು ಇದ್ದಾರೆ? ಅನುಷಾ, ಪ್ರಭಾ. ಓಕೆ ಪ್ರಭಾ, ಒನ್ಸ್ ಅಗೇನ್ ಟೈಮ್ ಆಯ್ತು, 3 minutes ಇದೆ. ಒಂದು ವಿಡಿಯೋ ಬರುತ್ತಲ್ಲ, ಒಂದ್ಸತಿ ತಿರುಗಿಸಿ ನೋಡಿ ಆಯ್ತಾ. ಸೊ ಮೇನ್ ಆಗಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರು ನನಗೆ. ಸೊ ಮೇನ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅನ್ನೋದು ಫಸ್ಟ್ ಇಕ್ವೇಶನ್ 1 ಸೀರೀಸ್ ಒಳಗೆ ನಾನು ಇದು ತಗೊಳೋದು. V is equal to V1 plus V2. ಬೈ ಡೆಫಿನೇಷನ್ V1 ಅಂದ್ರೇನು, V2 ಅಂದ್ರೇನು ನಾನು ಬರ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ನನಗೆ ಬಂದ್ಬಿಡುತ್ತೆ. ಈಗ ನಾಳೆ ಮಾಡೋದ್ರಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಯೂಸ್ Q is equal to, ನನಗೆ Q is equal to Q1 plus Q2 ಅಂತ ಇದೆ ನಾಳೆ ಕ್ಲಾಸ್ ಒಳಗೆ. ನಾನು ಡೆಫಿನೇಷನ್ ನಂಗೆ ಗೊತ್ತಿದೆ. C is equal to ಫಸ್ಟ್ ಪಾಯಿಂಟ್ ನೋಟ್ಸ್ ಸರ್, ಫಸ್ಟ್ ಪಾಯಿಂಟ್ ನೋಟ್ ನಲ್ಲಿ. ಸೊ ನೋಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಇದೆ ಹೇಳಿದ್ನಲ್ಲ ನಾನೀಗ. ಇಲ್ಲಿ ಪ್ರಾಬ್ಲಮ್ ಮಾಡಿ ತೋರಿಸಿದ್ನಲ್ಲ, ಇಲ್ಲೊಂದು ಪ್ರಾಬ್ಲಮ್ ಮಾಡಿದ್ದೀನಲ್ಲ. 100 ಮೈಕ್ರೋಫ್ಯಾರಡ್ ಮತ್ತೆ 200 ಮೈಕ್ರೋಫ್ಯಾರಡ್. ಸರಿನಾ? ಕಾಂಬಿನೇಷನ್ ಎರಡನ್ನ ಕಂಬೈನ್ ಮಾಡಿದ್ರೆ ಇಫೆಕ್ಟಿವ್ನೆಸ್ ಏನಾಗುತ್ತೆ, ಅದು ನನಗೆ ಡಿಕ್ರೀಸ್ ಆಗುತ್ತೆ. 100 ಇತ್ತು, ಬಟ್ ಇಲ್ಲಿ ಏನಾಯ್ತು 66.6 into 10⁻⁻6 ಅಂತ ನನಗೆ ಆಯ್ತು. ಸೊ ಇಫೆಕ್ಟ್ ಎರಡನ್ನ ಕಾಂಬಿನೇಷನ್ ಕನೆಕ್ಟ್ ಮಾಡಬೇಕು. ನನಗೆ ಸ್ಮಾಲರ್ ಕೆಪಾಸಿಟೆನ್ಸ್ ಬೇಕು ಅಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕು, ಎರಡನ್ನ ಕನೆಕ್ಟ್ ಮಾಡ್ಬೇಕು. 66.66
into 10 to the power of -6 farad ಅಂತ ಬರುತ್ತೆ. Effective capacitance is smaller compared to the individual capacitance. ಅದೊಂದೇ ಪಾಯಿಂಟ್. ಸರಿನಾ? ನಾಳೆ ಕ್ಲಾಸ್ ಅಲ್ಲಿ ಇದು ಮಾಡ್ತೀನಿ ನಾನು. Q is equal to Q1 plus Q2. ನಿಮ್ಗೆ ಏನು ಗೊತ್ತಿದೆ? C is equal to Q divided by V ಅಂತ ಗೊತ್ತಿದೆ. ಆರಾಮಾಗಿ ನೀವೇ ಮಾಡ್ಬೋದು ಇದು. Q is equal to ನನಗೆ C into V ಅಂತ ಇದೆ. Q1 ಬೇಕು ಅಂತ ಹೇಳಿದ್ರೆ Q1 is equal to C1 V. Q2 is equal to C2 V. ಎರಡರ ವ್ಯಾಲ್ಯೂನ ಹಾಕಿ ಸಾಲ್ವ್ ಮಾಡ್ಬಿಟ್ರೆ ನನಗೆ ಬರುತ್ತೆ. ಅದನ್ನ ಅರ್ಥ ಆಯ್ತಾ? ಓಕೆ, ನೋಟ್ಸ್ ಎಲ್ಲ ಬರಿತಾ ಇರಿ, ಬರ್ಕೊಂಡು ಇದನ್ನ ಸಾಲ್ವ್ ಮಾಡಿ. ಇವ ನೋಟ್ಸ್ ಮತ್ತೆ ಪ್ರಾಬ್ಲಮ್ಸ್ ಗಳನ್ನ ನೀವೇ ನೋಡ್ತಾ ಇರಿ. ಚಾಪ್ಟರ್ ಆದ್ಮೇಲೆ ಮಾಡ್ತೀನಿ. ಇನ್ನು 2 ಡಿರೈವೇಶನ್ಸ್ ಗಳು ಬರುತ್ತೆ. ಎನರ್ಜಿ ಸ್ಟೋರ್ಡ್ ಇನ್ ಒಂದಿದೆ, ಇನ್ನೊಂದು ನಮಗೆ ಪ್ಯಾರಲಲ್ ಪ್ಯಾರಲಲ್ ಇದು ಪ್ಯಾರಲಲ್ ಕಾಂಬಿನೇಷನ್ ಒಂದಿದೆ. ದಟ್ ಪ್ಯಾರಲಲ್ ಕಾಂಬಿನೇಷನ್ ಇಸ್ ಇಂಪಾರ್ಟೆಂಟ್. ಸರಿನಾ? ಸೊ ಓಕೆ, ನೋಟ್ಸ್ ಅನ್ನ ಬರಿತಾ ಇರಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ, ಸೊ ಟುಮಾರೋ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಏನಂತ ನೋಡೋಣ. ಓಕೆ, ಥ್ಯಾಂಕ್ ಯು.